ಲೈಂಗಿಕತೆ ಬಗ್ಗೆ ಆಸಕ್ತಿ ಕಡಿಮೆ ಇದೆ ಒಂದು, ಅದ್ರ ಜೊತೆಗೆ ಗಡಸ್ತನ ಕಡಿಮೆ ಇರುತ್ತೆ ಎರಡು, ಗಡಸಾದ್ರೂ ಕೂಡ ಬೇಗ ಸ್ಖಲನ ಆಗ್ತದೆ ಮೂರು. ಹೌದಿಲ್ಲ? ಯಾವಾಗ ಟೆನ್ಷನ್ ಜಾಸ್ತಿ ಆಗ್ತದೆ ಅವಾಗ ಗಡಸಾಗಲ್ಲ. ಇದರ ಅರ್ಥ ಏನಪ್ಪ ಅಂತಂದರೆ, ಮೈಂಡಿಗೂ ಲೈಂಗಿಕ ಅಂಗಕ್ಕೂ ನೇರ ಸಂಬಂಧ ಇರ್ತದೆ. ನೀವು ಮನಸ್ಸಿಗೆ ಖುಷಿ ಇತ್ತು ಅಂತಂದರೆ ಲೈಂಗಿಕತೆ ಬಗ್ಗೆ ಆಸಕ್ತಿ ಇರ್ತದೆ. ಯಾವಾಗ ಟೆನ್ಷನ್ ಆಗ್ತದೆ ಎದೆದಾಳಲ್ಲ, ಎದ್ರೂ ಕೂಡ ಬೇಗ ಡೌನ್ ಆಗ್ತದೆ. ಯಾವಾಗ ದೇಹದಲ್ಲಿ ಈ ಡೋಪಮೈನ್ ಅನ್ನೋ ಹಾರ್ಮೋನು, ಮನಸ್ಸಿಗೆ ಖುಷಿ ಇರೋಂಥ ಹಾರ್ಮೋನು, ಆ ಥರದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡು ನಾವು ಇದ್ದಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಪುರುಷರಿಗೆ ಉತ್ಪತ್ತಿ ಆಗಬೇಕಾಗಿರುವಂತಹ ಈ ಆ್ಯಂಡ್ರೋಜನ್ಸು, ಟೆಸ್ಟೋಸ್ಟಿರಾನು ಇವೆಲ್ಲವೂ ಕೂಡ ಉತ್ಪತ್ತಿ ಜಾಸ್ತಿ ಆಗ್ತವೆ. ಸೊ ಸಾಧ್ಯವಾದಷ್ಟು ಸ್ಟ್ರೆಸ್ ಲೆವೆಲನ್ನು ಮೇಂಟೈನ್ ಮಾಡಬೇಕು, ಕಮ್ಮಿ ಮಾಡ್ತಿರ್ಬೇಕು. ಹೆಂಗೆ? ಮೆಡಿಟೇಷನ್ ಮಾಡ್ತಿರೋ, ಒಳ್ಳೆ ಮ್ಯೂಸಿಕ್ ಕೇಳ್ತಿರೋ, ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಳೋ ಅಂಥದ್ದು ಭಾಳ ಮುಖ್ಯ. ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ನಾನೀಗ ಹೇಳ್ತಾ ಇದ್ದೀನಲ್ಲ, ಈ ಮಾತುಗಳನ್ನ ಫಾಲೋ ಮಾಡೋದು ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಈ ನಾನು ಕೊಡೋಂಥ ಮೆಡಿಸಿನ್ಸು ನರಗಳನ್ನ ಇಂಪ್ರೂವ್ ಮಾಡಿ, ನರಗಳ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ತದೆ. ಹಳೆ ಕಾಲದಾಗೆ ಒಂದು ಮಾತು ಹೇಳೋರು, ನರ ವೀಕ್ ಆಯ್ತಾ ಒಂದು ಅನ್ನೋರು. ನರ ವೀಕ್ ಅಂತಂದ್ರೆ ಏನರ್ಥ ಅವ್ರಿಗೆ ಗೊತ್ತಿತ್ತು. ನರ ಅಂದರೆ ಲಿಂಗಕ್ಕೆ ಸಂಬಂಧಪಟ್ಟಿರೋದು. ಅಂದರೆ ನರ ಬ್ರೈನಲ್ಲಿ ಆರಂಭ ಆಗ್ತದೆ, ಸ್ಪೈನಲ್ ಕಾಲಮ್ ಮುಖಾಂತರ ಹೋಗ್ಬಿಟ್ಟು ಆ ಲಿಂಗದಲ್ಲಿ ಎಂಡಾಗ್ತದೆ. ನರ ಮನಸ್ಸು ಚೆನ್ನಾಗಿದ್ದರೆ ನರಗಳು ಸ್ಟ್ರೆಂತ್ ಜಾಸ್ತಿ ಚೆನ್ನಾಗಿರುತ್ತೆ. ಮೆಡಿಸಿನ್ಸ್ನೂ ಕೊಡ್ತೀನಿ, ಅದ್ರ ಜೊತೆಗೆ ನನಗೆ ಹೇಳಿರೋಂಥ ಅಡ್ವೈಸ್ನೂ ಫಾಲೋ ಮಾಡ್ಕೊಳ್ರಿ. ಆ ವೀರ್ಯದ ಉತ್ಪತ್ತಿನೂ ಜಾಸ್ತಿ ಆಗ್ತದೆ, ಟೆಸ್ಟೋಸ್ಟಿರಾನ್ ಲೆವೆಲ್ಲು ಜಾಸ್ತಿ ಆಗ್ತದೆ. ಟೆಸ್ಟೋಸ್ಟಿರಾನ್ ಅಂದರೆ ಪುರುಷರಿಗೆ ಬೇಕಾಗಿರೋಂಥ ಹಾರ್ಮೋನ್ಸ್ ಲೆವೆಲ್ಲು ಉತ್ಪತ್ತಿ ಆಗ್ತದೆ. ಆದ್ದರಿಂದ ನಿಮಗೆ ವೀರ್ಯಾಣು ಸಂಖ್ಯೆ, ಮೊಟಿಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ವಾಜೀಕರಣ ಔಷಧಿ ಅಂತ ಹೇಳ್ತಾರೆ. ನಾನು ಹೇಳ್ದಂಗೆ ಪಥ್ಯಗಳನ್ನ ಮೇಂಟೈನ್ ಮಾಡ್ಕೊಂತ ಹೋಗು. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ ಡೇಟಲ್ಲೇ ನೀವು ಸೇರಬೇಕು. ಯಾವಾಗ ಬೇಕಾವಾಗ ಸೇರಂಗಿಲ್ಲ. ನೀವು ಪ್ರಾಣಿ ಪಕ್ಷಿಗಳು ನೋಡ್ರಿ, ಯಾವಾಗ ಬೇಕಾವಾಗ ಸೇರಂಗಿಲ್ಲ. ಈ ರಂಗನತಿಟ್ಟು ಪಕ್ಷಿಧಾಮಗಳಲ್ಲಿ ಆ ಪರ್ಟಿಕ್ಯುಲರ್ ಸೀಸನ್ಗೆ ಆ ಪಕ್ಷಿಗಳು ವಲಸೆ ಬರ್ತಾವೆ. ಆವಾಗ ಮಾತ್ರ ಅವು ಸಂತಾನ ಅಭಿವೃದ್ಧಿ ಮಾಡ್ತಾವೆ. ಅವಾಗ ಗೊತ್ತಿದೆ ಯಾವ ಕಾಲದಲ್ಲಿ ಸಂತಾನ ಅಭಿವೃದ್ಧಿ ಮಾಡ್ಬೇಕಂತ. ಬಟ್ ಮನುಷ್ಯನಿಗೆ ಗೊತ್ತಿಲ್ಲ, ಯಾವಾಗ ಬೇಕಾವಾಗ ಸೇರ್ತಾವೆ. ನಾಯಿಗಳಿಗೂ ಗೊತ್ತಿದೆ. ಅವು ಒಂದು ಹೆಣ್ಣು ನಾಯಿ ಮುಂದೆ ಹಿಂದೆ ಓಡಾಡ್ತಾ ಇರ್ತಾವೆ ನೋಡ್ರಿ, ಅದು ಬ್ರೀಡಿಂಗ್ ಟೈಮ್ ಅಂತಾರೆ. ಆ ಬ್ರೀಡಿಂಗ್ ಟೈಮಲ್ಲಿ ನೀವು ಸೇರಿದಾಗ ಮಾತ್ರ ಒಂದೇ ಒಂದು ವೈರಾಣು ಇದ್ರೂ ಕೂಡ ಅದು ಗರ್ಭದಲ್ಲಿ ಕಟ್ಟುತ್ತೆ, ನಿಲ್ಲುತ್ತೆ, ಬೆಳೆಯುತ್ತೆ. ನೀವು ಯಾವಾಗ ಬೇಕಾವಾಗ ಸೇರಿದರೆ ಪ್ರಯೋಜನ ಆಗಲ್ಲ. ಸೊ ನಾನು ಲೆಕ್ಕಾಚಾರ ಹಾಕ್ಬಿಟ್ಟು ನಾನು ಡೇಟ್ ಹೇಳ್ತೀನಿ, ಆ ಡೇಟಲ್ಲಿ ಸೇರಿ. 100ರಲ್ಲಿ 90 ಜನಕ್ಕೆ ಸಕ್ಸಸ್ ಆಗಿದೆ, ಭಾಳಷ್ಟು ಜನಕ್ಕೆ ಮಕ್ಕಳೆಲ್ಲರಿಗೂ ಆಗಿದೆ. 10 ಜನಕ್ಕೆ ಆಗಿಲ್ಲ. ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಆಗಿಲ್ಲ. ಯಾರಿಗೂ ನಾನು ಗ್ಯಾರಂಟಿ ವಾರಂಟಿ 100% ಅಂತ ಹೇಳಕ್ಕೆ ಬರಲ್ಲ. ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ಮಾಡ್ಬೋದು. ಕರೆಕ್ಟಾ? ಮುಂಚೆನೇ ಸ್ಪಷ್ಟವಾಗಿ ನಾವು ಹೇಳ್ತೇವೆ, ನಾನು ಹೇಳೋದನ್ನು ಫಾಲೋ. ಕ್ಲಿಯರ್? ಮತ್ತೇನಾದ್ರು ಡೌಟ್ ಐತಾ ನಿಮಗೆ?